ಫ್ರೆಂಡ್, ಈ ದಿನ ನಾನು ಎಗ್ ಬುರ್ಜಿ ತೋರಿಸ್ತಾ ಇದ್ದೀನಿ. ಮೊಟ್ಟೆಲಿ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್, ಒಂದು ಕಡಾಯಿ ಇಟ್ಟಿದ್ದೀನಿ ಗ್ಯಾಸ್ ಸ್ಟವ್ನಲ್ಲಿ. ಅದು ಏನಾಗಬೇಕು, ಕಡಾಯಿ ತೊಳೆದಿರ್ತೀವಲ್ಲ, ನೀರು ಸ್ವಲ್ಪನೂ ಸಹ ಇರಬಾರ್ದು. ಫುಲ್ಲು ಡ್ರೈ ಆಗಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಗ್ ಬುರ್ಜಿಗೆ ಹೆಚ್ಚು ಎಣ್ಣೆ ಇದ್ರೂ ತಿನ್ನೋಕ್ಕಾಗಲ್ಲ, ಒಂಥರ ಇರುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೋಬೇಕು. ತುಂಬ ಸಾಸಿವೆ ಆದರೆ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರಲ್ಲ. ನೋಡಿ ಈ ಥರ ಸಾಸಿವೆ ಪಟ್ ಅಂತ ಎಗರಬೇಕು. ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ಅದಾಗಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕಬೇಕು. ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ಥರ ಫ್ರೈ ಆಗಬೇಕು. ಇಷ್ಟು ಫ್ರೈ ಆಗಿದ ತಕ್ಷಣ, ತುಂಬ ಫ್ರೈ ಆದರೂ ಟೇಸ್ಟ್ ಇರಲ್ಲ, ಒಂಥರ ಸಿದೋಗಿರೋ ಸ್ಮೆಲ್ ಬರುತ್ತೆ. ಇಷ್ಟು ಬ್ರೌನ್ ಆಗಿದ ತಕ್ಷಣವೇ ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಎಗ್ಗದ ಸ್ಮೆಲ್ ಬರಲ್ಲ, ಇಲ್ಲಾಂದರೆ ಒಂಥರ ಚುಂಗ್ ವಾಸನೆ ಹೊಡೆಯುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು. ನೀವು ಎಷ್ಟು ಎಗ್ ಹಾಕ್ಕೊತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರದ ಪೌಡ್ರು, ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ಒಬ್ಬೊಬ್ಬರು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾರೆ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿಲ್ಲ, ಖಾರದ ಪುಡಿ ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಖಾರದ ಪುಡಿ ಹಸಿ ಸ್ಮೆಲ್ ಹೋಗಬೇಕು. ಸ್ವಲ್ಪ ಫ್ರೈ ಮಾಡಿ, ತುಂಬ ಸೀದಿಸ್ಬಿಡಬಾರ್ದು, ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಮಾಡಿದ ತಕ್ಷಣವೇ ನೀವು ಎಷ್ಟು ಎಗ್ಗನ್ನು ಹಾಕ್ಕೊತೀರ ಹಾಕ್ಕೊಳ್ಳಿ. ನಾನು 6 ಎಗ್ ಹಾಕ್ತಾಯಿದ್ದೀನಿ. ಇದರಲ್ಲಿ ನೋಡಿ 6 ಮೊಟ್ಟೆ ಹಾಕ್ಕೊತೀನಿ. ನೋಡಿ 6 ಮೊಟ್ಟೆ ಹಾಕಿದ್ದೀನಿ. 6 ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಅದು ಹಾಗೆ ಇದಾಗಬೇಕು. ಸಡನ್ನಾಗಿ ಕಲಸಿದ್ರೆ ಎಲ್ಲ ಕಡೆಯೂ ಇದಾಗುತ್ತೆ, ಅಂಟಿದಂಗೆ ಆಗ್ಬಿಡುತ್ತೆ. ಅದಕ್ಕೆ ಅದು ಸ್ವಲ್ಪ ಬೆಂದಿದ ಮೇಲೆ ಈ ಥರ ಮಾಡ್ಕೋಬೇಕು. ಅಡಿಲಿ ತಳ ಹಿಡಿಯುತ್ತೆ, ಹಿಡಿದೇ ಇರೋ ಥರ ಕಲಿಸ್ತಾ ಇರಬೇಕು. ಫ್ರೆಂಡ್ಸ್, ಎಗ್ ಬುರ್ಜಿ ರೆಡಿಯಾಗಿದೆ. ನೀವು ಮಾಡಿ ನೋಡಿ ಎಗ್ ಬುರ್ಜಿ. ಇದು ರುಚಿಯಾಗಿ ಅನಿಸಿದ್ರೆ ನೀವು ನನಗೆ ಲೈಕ್ ಮಾಡಿ.